ಕರ್ನಾಟಕಕ್ಕೆ ಖಾಲಿ ಚೊಂಬು ಅಂತಾರೆ ಸಿದ್ದರಾಮಯ್ಯನವರು. ಹೌದೇ? ಒಂದು ಥರ ಹೌದೇ, ಖಾಲಿ ಚೊಂಬೆ ಹೆಚ್ಚು ಕಡಿಮೆ ನಮಗೆ. ಯಂಗ್ ಇಂಡಿಯಾ ಯುವಕರಿಗೆ ಉದ್ಯೋಗ ಸೃಷ್ಟಿ, ಆರೋಗ್ಯ, ದೇಶದ ರಕ್ಷಣೆಯೊಂದಿಗೆ ಆತ್ಮನಿರ್ಭರ ಭಾರತ, ಅದರಲ್ಲೂ 2047ರ ವಿಕಸಿತ ಭಾರತಕ್ಕೆ ತಯಾರಿ ಮಾಡಲು ಮಗದೊಂದು ಅಸ್ತ್ರವಾಗಿ ಈ ಬಜೆಟನ್ನು ಬಳಸಿಕೊಂಡಿದ್ದೇವೆ ಎಂಬುದು ಕೇಂದ್ರ ಸರ್ಕಾರದ ಲೆಕ್ಕಾಚಾರ. ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಮತ್ತು ಜನತೆ ಆಕಾಂಕ್ಷೆ ಈಡೇರಿಸಬೇಕು ಅಂತೆಲ್ಲ ಹೇಳಿದ್ರು. ಅದು ಯಾವಾಗಲೂ ಎಲ್ಲರೂ ಹೇಳುತ್ತಾರೆ, ಯಾರು ಹೇಳಲ್ಲ, ಯಾವ ಸರ್ಕಾರದವ್ರು ಹೇಳಲ್ಲ. ಜನರ ಆಕಾಂಕ್ಷೆಗಳನ್ನು ಈಡೇರಿಸಬೇಕು, ದೇಶವನ್ನು ಮುನ್ನಡೆಸಬೇಕು, ದೇಶವನ್ನು ಭದ್ರದ ಭವಿಷ್ಯದಲ್ಲಿ ಹಂಗೆ ಮಾಡಬೇಕು. ಹಿಂಗೆ ತಪ್ಪಾಗಿ ಸಲ್ಲಿಕೆ ಮಾಡಿದ್ರೆ 100% ದಂಡ ಹಾಕ್ತಾ ಇದ್ದಾರೆ. ರುಕೋ ಜರಾ ಸಬರ್ ಕರೋ. ದಟ್ ಈಸ್ ಓಕೆ. ಜನರಿಗೇನೋ ತಪ್ಪಾಗಿ ಸಲ್ಲಿಕೆ ಮಾಡಿದ್ದಕ್ಕೆ 100% ದಂಡ ಹಾಕ್ತೀರಿ ಮೇಡಮ್ಮು. ಪ್ರತಿ ಸರಿ ಕಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ CAG ರಿಪೋರ್ಟ್ ಬಂದಾಗ ನಿಮ್ಮ ಸರ್ಕಾರಗಳು ಮಾಡೋವಂಥ ಹಲ್ಕಟ್ ಕೆಲಸನ ಅವ್ರು ಹೇಳ್ತಾರಲ್ಲ, ಅದಕ್ಕೆ ಯಾರಿಗೆ ದಂಡ ಹಾಕಬೇಕು? ಹಾಕ್ರಿ, ಬಿಡಬೇಡಿ. ಇನ್ನೂ ಯಾವ್ಯಾವ ರಾಯ್ ಬಲಿ ತಗೋಬೇಕೋ, ಇನ್ನೂ ಯಾರ್ಯಾರು ಗುಂಡು ಹೊಡೆಸ್ಬೇಕೋ ನೀವುಗಳು, ಇನ್ನು ಯಾರ್ಯಾರ ಮನೆಗೆ ವಿಷ ಹಾಕಬೇಕೋ, ಯಾರ್ಯಾರ ಮನೇಲಿ ಹೆಣ ಬೀಳಿಸ್ಬೇಕೋ ಹಾಕ್ರಿ. ವಿಷಯ ಅಯ್ಯಯ್ಯೋ ಬುಡ್ಬುಡಿಕೆ ಇಟ್ನಲ್ಲಪ್ಪ ಬಗ್ನಿಗುಟ್ಟು. ಆಸ್ತಿಗಳನ್ನ ಬಹಿರಂಗಪಡಿಸತ್ತಿದ್ದ ನಿಮ್ಮ ಮನೇಲಿ ಹೆಣ ಬೀಳಲ್ವಲ್ಲ ಯಾರ ಮನೇಲುವೆ ನಿಮಗೆ, ಹಂಗಾಗಿ ಚಿಂತೆ ಇಲ್ಲ. ಮತ್ತು ನಿಮ್ಮ ಮನೇಲಿ ಯಾವನು ಟ್ಯಾಕ್ಸ್ ಕಟ್ಟಬೇಕಾಗಿಲ್ವಲ್ಲ, ಹಂಗಾಗಿ ಚಿಂತೆ. ನರೇಂದ್ರ ಮೋದಿ ಟ್ಯಾಕ್ಸ್ ಕಟ್ಟಬೇಕಾ? ಏನಿಲ್ಲ. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಯಾಕೆ ತಲೆ ಕೆಡ್ಸ್ಕೋಬೇಕು? ಬರೀ ದೇಶ ಕಟ್ಟೋಣ ಅಂತ ಅವ್ರು ಭಾಷಣ ಬಿಗಿದ್ರೆ ಆಯ್ತಪ್ಪ. ಎಲ್ಲರೂ ಯಾತಕ್ಕೂ ಒಂದೊಂದು ಬಂದೂಕ್ ತಗೊಳ್ಳೋದು ಒಳ್ಳೆಯದು. ಏನಕ್ಕೆ ಅಂದರೆ ರಕ್ಷಣೆಗಲ್ಲ, ಹೊಡ್ಕೊಳ್ಳೋಕ್ಕೆ ಯಾವತ್ತಾರು ಒಂದು ದಿನಕ್ಕೆ. ಅಪಘಾತ ಕ್ಲೈಮ್ಗೆ ತೆರಿಗೆ ವಿನಾಯಿತಿಯನ್ನು ಕೊಡ್ತಿದ್ದಾರೆ. ದಟ್ಸ್ ಡ್ಯಾಮ್ ಗುಡ್. ಅದು ಆ್ಯಕ್ಚುಲಿ ಕೆಲವರು ಕೊಡ್ತಿರೋ ಕಾರಣ ಭಾಳ ಮಜವಾಗಿದೆ. ಮಾಡ್ತಿದ್ರು, ಇವರೇನು ಸಾಮಾನ್ಯ ಅಲ್ಲ ಇವ್ರುಗಳು. ಎಲ್ಲಾನು ಓಟಲ್ಲಿ ಎತ್ತೋದು ಹೆಂಗೆ ಅನ್ನೋದೇ ಮೋದಿಯ ಫಸ್ಟ್ ಪಾಯಿಂಟ್ ಯಾವತ್ತು ಜೀವನದಲ್ಲಿ. ಇಲ್ಲಿ ಯಾಕೆ ಮಾಡಿಲ್ಲ ಅಂದರೆ, ಹೆಂಗಿದ್ರು ಅಲ್ಲಿಯ ಸೋಲು ಗೆಲುವು ನನ್ನ ಮೇಲೆ ಯಾವ ಪರಿಣಾಮನೂ ಬೀರಲ್ಲ ರಾಜ್ಯಗಳಲ್ಲಿ ಅಂತ. ಇದು ಆಕ್ಚುಲಿ ಚೆನ್ನಾಗಿದೆ. ದೇಶ ಎಷ್ಟು ವಿಚಿತ್ರ ಮತ್ತು ಡೋಂಗಿಗಳ ದೇಶ ಅಥವಾ ರಾಜ್ಯ ಅಂದರೆ, 25 ಕೋಟಿ ಜನರನ್ನ ಬಡತನದಕ್ಕಿಂತ ಎತ್ಬಿಟ್ವಿ ಮೇಲಕ್ಕೆ ಅಂತಾರೆ. ಇನ್ನೊಂದು ಕಡೆಯಿಂದ ಕರ್ನಾಟಕದಂತಹ ರಾಜ್ಯದಲ್ಲಿ 80% ಜನಕ್ಕೆ ತಗೊಂಡೋಗ್ಬಿಟ್ಟು ಬಡತನ ರೇಖೆಯಿಂದ ಕೆಳಗಿರುವ ಬಿಲೋ ಪಾವರ್ಟಿ ಲೈನ್ ಅಂದ್ಬಿಟ್ಟು BPLದು ಕಾರ್ಡ್ ಕೊಡ್ತಾರೆ. 25% ಜನರನ್ನ ಬಡತನದ ರೇಖೆಯಿಂದ ಎತ್ಬಿಟ್ವಿ. ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ ಅಂತ ಒಂದು ಕಡೆ 10 ವರ್ಷದಲ್ಲಿ. ಹಂಗಾರೆ ಹಿಂದಿನ ಸರ್ಕಾರದವ್ರು ಒಬ್ಬರನ್ನೂ ಎತ್ತಿಲ್ವೇ? ಅವರು ಎತ್ತಿರ್ಬೇಕಲ್ಲ. ನೀವು ಬಕೆಟಲ್ಲಿ ಎತ್ತದ್ರಿ, ಅವ್ರು ಕುಕ್ಕಿಯಲ್ಲಿ ಎತ್ತಿದ್ರು, ಅಥವಾ ಅವ್ರು ಕುಕ್ಕಿಯಲ್ಲಿ ಎತ್ತಿದ್ರಿ, ನೀವು ಬಕೆಟಲ್ಲಿ ಎತ್ಕೊಂಡ್ರು. ಸಿಂಟ್ಯಾಕ್ಸ್ ಪಾಪ, ಸಿಂಟ್ಯಾಕ್ಸ್ ಅಂದರೆ ಪಾಪದ ಇದು ಅಂತ ಕೆಲಸ ಅಂತ. ಹೆಂಗಪ್ಪ ಪಾಪದ ಕೆಲಸ? ಸರ್ಕಾರದವ್ರು ಅಲೋ ಮಾಡಿಬಿಡ್ತಾರಂತೆ, ಆಮೇಲೆ ಅದು ಪಾಪದ ಕೆಲಸ ಅಂತೆ. ಏನು ಅದನ್ನೇ ಡೋಂಗಿಗಳು, ಬುರುಡೆಗಳ ದೇಶ ಇದು. ರೈಲ್ ಬಿಡೋ ದೇಶ ಇದು ಅಂತ ಹೇಳೋದು ನಾನು. ಹೆಂಗದು ಬೇರೆ ಹೆಸರಲ್ಲಿ ಕರೀರಿ ನೀವು ಅದನ್ನು. ಅದಂಗೆ ನೀವೇ ಪಾಪಕ್ಕೆ ಜಾಗ ಕೊಟ್ಬಿಟ್ಟು ಅದು ಟ್ಯಾಕ್ಸ್ ಹಾಕ್ಬಿಟ್ಟು ತಗೋತೀರಿ. ಅದು ಪಾಪದ ದುಡ್ಡಲ್ಲ. ಅದು ತಿನ್ಬೋದಾ? ಹೆಸ್ಗೆ ತಿಂದಂಗೆ ಅದು ತಿನ್ಬೋದಾ? ಇಲ್ಲ, ಬಾನೆ ಮಾಡಿಬಿಡ್ಬೇಕು. ಎಕ್ಸಾಕ್ಟ್ಲಿ. ಕಾಫಿ ಯಂತ್ರ, ಆಮದಿತ TV ಉಪಕರಣಗಳು, ಕ್ಯಾಮ್ರಾ, ಫಿಲ್ಮಿಂಗು, ಇದನ್ನೆಲ್ಲ ಕೆಲವೆಲ್ಲ ಏರ್ಸಿದಾರಂತೆ. ಏರ್ಸ್ಕೊ ಹೋಗ್ರಿ ಯಾವನ್ ಕೇಳ. ಅಲ್ಲ, ಭವಿಷ್ಯದ ದೃಷ್ಟಿಕೋನದಲ್ಲಿ ಈ ಬಜೆಟ್ ಬಹಳ ಪೂರಕವಾಗಿದೆ ಅಂತ ಹೇಳ್ತಾರೆ ಸರ್. ಅಂದರೆ ಆ ದೂರದೃಷ್ಟಿ ಇದೆಯಾ ಸರ್ ಈ ಬಜೆಟ್ನಲ್ಲಿ? ಇದೆ. ಚೀಫ್ ಮಿನಿಸ್ಟ್ರು, ನಮ್ಮ ಕರ್ನಾಟಕ ಚೀಫ್ ಮಿನಿಸ್ಟರ್ ಯಾರು ಬ್ರೀಫಿಂಗ್ ಕೊಟ್ಟರು ಅಂತ ನನಗೆ ಗೊತ್ತಿಲ್ಲ. ಅವರು ಅವ್ರು ಮೊದಲು ಹೇಳಿದ್ದಿದ್ದೆ ಇದು ದೂರದೃಷ್ಟಿ ಇಲ್ಲದ ಬಜೆಟ್ ಅಂತ. ಇದು ಟಿಪಿಕಲ್ ಇಂಡಿಯನ್ ಪಾಲಿಟಿಷಿಯನ್ಸಿನ ಅರೆಬೆಂದ ಬ್ರೈನ್ಗಳು ಆಡೋ ಆಟಗಳಿವು. ಸಹಜವಾಗಿ ವಿರೋಧ ಸುಮ್ಮನೆ ಹೇಳ್ತಾ ಇರೋದು ಎಲ್ಲರೂ ಆಚೆ. ಸರ್ ಇದೇನು ಸರ್ ಬಜೆಟ್ ಅಂತ? ಬಜೆಟ್ ಇದು ದೂರದೃಷ್ಟಿ ಇಲ್ಲ ಇದರಲ್ಲಿ. ಆಮೇಲೆ ಬಡವರಿಗೆ ಯಾವುದು ಇದರಲ್ಲಿ
ಲಾಭ ಇಲ್ಲ. ರಾಜ್ಯ ಕಡೆಗಣಿಸಿ ಇದು ಹಣದುಬ್ಬರನ ಒಂದು 3-4 ಪದ ಕಲ್ತಿರ್ತಾರೆ ಈ ಥರದ್ದು. ಇದು ಹಣದುಬ್ಬರನ ಹೆಚ್ಚಿಸುತ್ತೆ. ಇದು ಹೇಗೆ ಅಂತ ಹೇಳೋದು. ಇದು ಸರಿ ಇಲ್ಲ. ಇದು ಆಮೇಲೆ ಇದ್ರ ಸಾಮಾಜಿಕ ನ್ಯಾಯ ಇಲ್ಲ ಇದರಲ್ಲಿ. ಈ ಥರದ್ದೊಂದು 6-7 ಇಟ್ಕೊಂಡಿದ್ದಾರೆ ಸ್ಟ್ಯಾಂಡರ್ಡ್ಗಳನ್ನು. ಎಲ್ಲರ ಬಾಯಲ್ಲೂ ಅದೇ ಬುರುಡ ಬಿಟ್ಬಿಟ್ಟು ಹೋಗೋದು. ಒಂದ್ಸರಿ ಕೂತ್ಕೊಂಡ್ಬಿಟ್ಟು ಬಜೆಟ್ ಅಂದ್ರೆ ಏನು ಹೇಳಪ್ಪ ಅಂತ ನೋಡೋಣ, ಓಡೋಗ್ಬಿಡ್ತಾರೆ. ಹಾಗಾಗಿ ಲೆಟ್ಸ್ ನಾಟ್ ಟೇಕ್ ದೆಮ್ ಸೀರಿಯಸ್ಲಿ. ಬಟ್ ಚೀಫ್ ಮಿನಿಸ್ಟರ್ ಹೇಳಿರೋದ್ರಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ಲಾರ್ಜ್ಲಿ ದೂರದೃಷ್ಟಿಲಿದೆ. ದಿಸ್ ಈಸ್ ಲಾರ್ಜ್ಲಿ ಎನ್ ಎಕನಾಮಿಕ್ ಆಕ್ಟಿವಿಟಿ, ಫಿನಾನ್ಷಿಯಲ್ ಆಕ್ಟಿವಿಟಿ ಮತ್ತು ಫೈನಾನ್ಷಿಯಲ್ ಬಿಸ್ನೆಸ್, ಫೈನಾನ್ಷಿಯಲ್ ಅಂದರೆ ಆರ್ಥಿಕ ಸ್ಥಿರತೆ ಮತ್ತು ಶಿಸ್ತು ಪಾಲನೆ ಕಡೆಗೆ ಸ್ವಲ್ಪ ಇದೆ. ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಫಿಸ್ಕಲ್ ಡೆಫಿಸಿಟ್ 4.4 ಇರೋದನ್ನು 4.3ಗೆ ಟಾರ್ಗೆಟ್ ಮಾಡ್ತಾಯಿದ್ರು. 0.1 ಇದ್ದರೂ ಅದುವೇ ಅದನ್ನು ಹೋಲ್ಡ್ ಮಾಡ್ತಿರೋದೇ ದೊಡ್ಡ ಸುದ್ದಿ. ನಾನು ಅದು ದೊಡ್ಡ ಸಾಹಸ. ಅದು ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಹಾಗೆ ಇನ್ಫ್ಲೇಷನ್ನು ಅಷ್ಟೇ ಇರ್ಬೋದು. ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಮತ್ತು ಲಾರ್ಜ್ಲಿ ಆಮಿಷಗಳಿಗೆ ಒಳಗಾಗಿಲ್ಲ ಈ ಬಜೆಟಲ್ಲಿ. ಟಕ ಅಂತ ಈಗ ಇವತ್ತು ಶೇರ್ ಮಾರ್ಕೆಟ್ ಬಿದ್ದ ತಕ್ಷಣ ಶೇರ್ ಮಾರ್ಕೆಟ್ ಆಗಿ ಬಿತ್ತು. ಅದೇ ಈ ಬುರುಡೆ ದಾಸರು ಇದ್ದಾರ, 8 ಪದದ ದಾಸರು, ಇವ್ರು ಬಿಡೋದು. ಶೇರ್ ಮಾರ್ಕೆಟ್ ನೋಡಿ ಹೆಂಗೆ ಬಿದ್ದೋಯ್ತು. ಆ ಶೇರ್ ಮಾರ್ಕೆಟ್ ಯಾಕೆ ಸರ್ ಬಿತ್ತು? ಬಿದ್ದಿದೆ. ನಾನು ತಿಳ್ಕೊಂಡು ಹೇಳ್ತೀನಿ ಬೇಕಾದ್ರೆ ನಿಮಗೆ ಅಂತ. ಹಂಗಲ್ಲ, ಬೀಳಕ್ಕೆ ರೀಸನ್ಸೇ ಬೇರೆ ಇದೆ. ಅದಕ್ಕೆ ಈ ಬಜೆಟ್ಗೂ ಅದಕ್ಕೂ ಸಂಬಂಧ ಇದೆ. ಅವ್ರು ನಿರೀಕ್ಷೆ ಮಾಡ್ತಿದ್ದಿದ್ದು ಈ ಬಜೆಟಲ್ಲಿ ಇಲ್ಲದೆ ಇರೋದಕ್ಕೆ ಅದು ಬಿದ್ದಿರೋದು. ಅದು ಓಕೆ, ಪೂರ್ತಿ ಬಜೆಟ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಲ್ಲಿ ಅವ್ರು ನಿರೀಕ್ಷೆ ಮಾಡ್ತಾ ಇದ್ದಿದ್ದು ಅಲ್ಲಿ ಇಲ್ಲದೆ ಇರೋದ್ರಿಂದ ಅದು ಬಿದ್ದಿದೆ. ಮತ್ತು ಕೆಲವು ಹೊಸ ಜಡ್ದಿದ್ದಾರೆ ಹಿಡ್ಕೊಂಡು ಟ್ಯಾಕ್ಸ್ನ. ಇಲ್ಲಿ ಪರ್ಟಿಕ್ಯುಲರ್ಲಿ ಫಾರ್ವರ್ಡ್ ಮತ್ತು ಸ್ಪೆಕ್ಯುಲೇಟಿವ್ ಟ್ರೇಡಿಂಗಲ್ಲಿ ಹಿಡ್ಕೊಂಡಿದ್ದಾರೆ ಒಂದಷ್ಟನ್ನು. ಅದನ್ನು ಹಾಕಿ ಹೊಡೆದಿದ್ದಾರೆ, ಅದಕ್ಕೆ ಬಿದ್ದಿದೆ. ಅದು ಬರ್ತಾರೆ ರಿಪೇರಿ. ಎಲ್ಲೂ ಹೋಗಲ್ಲ ಈ ಸ್ಟಾಕ್ ಮಾರ್ಕೆಟ್ ಅವರು. ಹಾಗೆ ಅದು ಪುಟ್ ಬಾಲಿದ್ದಂಗೆ ಭಮ್ 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 ಅಂತ ಹಿಂದಕ್ಕೆ ಹೋಗುತ್ತೆ, ಮುಂದಕ್ಕೆ ಬರುತ್ತೆ. ಅದು ಎಲ್ಲೂ ಹೋಗಲ್ಲ ಅವರು. ಸೊ ಹಾಗಾಗಿ ಕೆಲವರು ಸುಮ್ಮನೆ ಬುಡ ಬಿಟ್ಬಿಡೋದು. ನೋಡಿ ಸ್ಟಾಕ್ ಮಾರ್ಕೆಟ್ ನೋಡಿ ಅಂತ, ಏನು ಸ್ಟಾಕ್ ಮಾರ್ಕೆಟ್ ಪೊಂಟ್ರಿ ಇದ್ದಂಗೆ. ಅದಕ್ಕೆ ಈ ಭಾರತದ ರಾಜಕಾರಣಿಗಳ ಪ್ರತಿಕ್ರಿಯೆಯನ್ನು ಬಜೆಟಲ್ಲಿ ಯಾವತ್ತೂ ಗಂಭೀರವಾಗಿ ತಗೋಬೇಡಿ. ಅದರಲ್ಲಿ ಕೆಲವರು ಬುದ್ಧಿವಂತರು ಇದ್ದಾರೆ, ಅರ್ಥ ಮಾಡ್ಕೊಂಡಿರೋರು, ಅವರು ತಗೋಬೇಕು. ಓಕೆ, ಹಾಗಾಗಿ ದೂರದೃಷ್ಟಿ ಇದೆಯಾ ಅಂದರೆ ಇದೇ ಪಾರ್ಟ್ಲಿ. ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಯು ಕಾಂಟ್ ಸೇ. ಹಾಗಾದರೆ ಇದು ಪರಿಪೂರ್ಣವಾದಂತಹ, ಪಕ್ವವಾದಂತಹ, ಜನಸ್ನೇಹಿ, ಅದ್ಭುತವಾದ, ಹಿಂದಿಲ್ಲ ಮುಂದಿಲ್ಲ ಬಜೆಟ್ ಅಲ್ಲ. ಹಾಗೂ ಇಲ್ಲ ಅಲ್ಲ ಅಂತ ಹೇಳ್ಬೋದು ಬೇಕಾ. ಎಸ್.